ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ಒಂದು ನಿಮಗೆ SLC ಪೂರಸಿತ ಪರೀಕ್ಷೆ ಅಥವಾ ವಾರ್ಷಿಕ ಪರೀಕ್ಷೆ ಎರಡೂ ಪರೀಕ್ಷೆಗೆ ಗಣಿತ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜು ಜೊತೆಗೆ ಸ್ಕೋರಿಂಗ್ ಪ್ಯಾಕೇಜ್ ನೋಡೋಣ. ಇದು ಪಾಸಿಂಗ್ ಪ್ಯಾಕೇಜ್ ಕೂಡ ಹೌದು, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹೌದು. ಇದನ್ನು ಓದ್ಕೊಂಡ್ರೆ ಪಾಸ್ ಕೂಡ ಆಗ್ಬೋದು, ಮತ್ತು 80ಕ್ಕೆ 80 ಅಂಕ ಕೂಡ ಗಳಿಸ್ಬೋದು. ಸೊ ಎರಡು ಕೂಡ ಇವೆ ಇದರಲ್ಲಿ. ಎಷ್ಟು ಪಾಸ್ ಆಗೋನು ಓದ್ಕೋಬೋದು, ಮತ್ತು ಸ್ಕೋರ್ ಮಾಡೋನು ಓದ್ಕೋಬೋದು. ಟೋಟಲಾಗಿ 80 ಮಾರ್ಕ್ಸು ಯಾವತ್ತು ಕ್ವಶನ್ ಪೇಪರ್ ಬರ್ತದೆ ಪ್ರತಿಯೊಂದರ ಮಾಹಿತಿ ಕೊಡ್ತೀನಿ, ವಿತ್ ಆನ್ಸರ್ಸ್ ಕೂಡ ಇವೆ. ಕೊನೆವರೆಗೆ ನೋಡಿ, ಕಡ್ಡಾಗಿ ನೋಡಲೇಬೇಕು. ತುಂಬಾ ವ್ಯಾಲ್ಯೂಬಲ್ ವಿಡಿಯೋ ಇದು, ಅರ್ಥ ಆಯ್ತಾ? ತಪ್ಪದೆ ಕೊನೆವರೆಗೆ ನೋಡಿ, ಎಲ್ಲ ಕೂಡ ಕವರ್ ಆಗ್ತದೆ ನಿಮ್ಮೊಂದು ಗಣಿತ ಪರೀಕ್ಷೆಗೆ. ಅದು ಪೂರ್ವಸಿತರಾಗಿರ್ಬೋದು ಅಥವಾ ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಎರಡು ಕೂಡ ಹೆಲ್ಪ್ಫುಲ್ ಆಗ್ತದೆ. ತಪ್ಪದೆ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡಿಕಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಅಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಮಗೆ ಅನ್ಯುವಲ್ ಎಕ್ಸಾಮ್ ಮುಗಿಯೋರಿಗೆ ಎಲ್ಲ ಎಕ್ಸಾಮ್ಗಳಿಗೆ ಎಲ್ಲ ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಬಂದ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೀವಿ. ಎಲ್ಲ ವಿಡಿಯೋಗಳು ನಿಮ್ಮೊಂದು ಎಕ್ಸಾಮ್ ಮುಗಿಯೋರಿಗೆ ಬರ್ತಾ ಇರ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ. ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಒಂದು ಲೈಕ್ ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಮಾಡ್ತಾರಲ್ವಾ? ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಇವರನ್ನ ಶುರು ಮಾಡೋಣ. ಇದು ಒಂಥರ ಪಾಸಿಂಗ್ ಪ್ಯಾಕೇಜ್ ಕೂಡ ಹೌದು, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹೌದು, ಅರ್ಥ ಆಯ್ತಾ? ಪಾಸ್ ಆಗೋಷ್ಟು ಓದ್ಕೊಳ್ಳಿ, ಸ್ಕೋರ್ ಮಾಡೋ ಎಲ್ಲ ಓದ್ಕೋಬೇಕು. ಸೊ ಕಂಪ್ಲೀಟ್ ಇನ್ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ಸೊ ತುಂಬಾ ಇಂಪಾರ್ಟೆಂಟು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ತುಂಬಾ ಈಸಿ ಕೂಡ ಇದೆ, ತುಂಬಾ ಇಂಪಾರ್ಟೆಂಟ್ ಕೂಡ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಗಣಿತ ನೀಲನಕ್ಷೆ 2026 ನಿಮ್ಮ ಒಂದು ಗಣಿತ ವಿಷಯದ ಬ್ಲೂ ಪ್ರಿಂಟ್ ಇದು, ನೀಲನಕ್ಷೆ ಇದು. ನೋಡೋಣ, ನೋಡಿ ಬ್ಲೂ ಪ್ರಿಂಟು ಯಾವ ಅಧ್ಯಾಯ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ ನೋಡಿ. ವಾಸ ಸಂಖ್ಯೆಗಳು ಎಷ್ಟು ಕೇಳ್ತಾರೆ, ಪ್ರಶ್ನೆಗೆ 3 ಪ್ರಶ್ನೆ ಕೇಳ್ತಾರೆ, ಅಂಕಗಳ ವಿತರಣೆ ಒಂದು ಭಾಗಕ್ಕೆ, ಆಮೇಲೆ 2+2 ಟೋಟಲಾಗಿ 5 ಬರ್ತವೆ, ಅರ್ಥ ಆಯ್ತಾ? ನಂತರ ಬಹುಪದೋಕ್ತಿಗಳು ಈ ಒಂದು ಅಧ್ಯಾಯದಿಂದ ನಮಗೆ ಈ ಒಂದು ಘಟಕದಿಂದ 3 ಅಂಕ ಬರ್ತವೆ, 3 ಪ್ರಶ್ನೆ ಬರ್ತವೆ. ಟೋಟಲಾಗಿ ಎಷ್ಟು ಅಂಕ ಬರ್ತವೆ? 5 ಪ್ರಶ್ನೆ ಬರ್ತವೆ, ಒಂದು ಭಾಗಕ್ಕೆ ಬರ್ತದೆ. 1+1 3 ಅಂಕದ್ದು ಬರ್ತದೆ ಈ ರೀತಿ. ನಂತರ 2 ಚರಾಕ್ಷರಗಳು ರೇಖಾತ್ಮಕ ಸಮೀಕರಣ ಜೋಡಿಗಳು ಟೋಟಲಾಗಿ 8 ಅಂಕ ಬರ್ತವೆ. ವರ್ಗ ಸಮೀಕರಣಗಳು 6 ಅಂಕ, ಸಮಾಂತರ ಶ್ರೇಣಿಗಳು 8 ಅಂಕ, ತ್ರಿಭುಜಗಳು 9 ಅಂಕ, ನಿರ್ದೇಶಾಂಕ ರೇಖಾಗಣಿತ 6 ಅಂಕ, ತ್ರಿಕೋನಮಿತಿ ಪ್ರಸ್ತಾವನೆ 6 ಅಂಕ. ನೀವು ಇದು ನೋಡ್ಕೋಬೋದು, ಯಾವ ಅಧ್ಯಯನದ ಯಾವ ಘಟಕದಿಂದ ಅಂಕಗಳ ವಿತರಣೆ ಯಾವುದು ಕೊಡ್ತಾರಂತ. 1 ಮಾರ್ಕ್ಸಲ್ಲಿ ಕೇಳ್ತಾರೆ, 2 ಮಾರ್ಕ್ಸಲ್ಲಿ ಕೇಳ್ತಾರೆ, 3 ಮಾರ್ಕ್ಸಲ್ಲಿ ಕೇಳ್ತಾರೆ, 4 ಮಾರ್ಕ್ಸಲ್ಲಿ ಕೇಳ್ತಾರೆ, ನೋಡ್ಕೋಬೋದು. ನೋಡ್ಕೊಳ್ಳಿ. ಇದೇ ರೀತಿ ಎಲ್ಲ ಇದೆ. ಅದು ಟೋಟಲಾಗಿ 38 ಕ್ವಶನ್ ಇರ್ತವೆ, 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದೆ, ಅರ್ಥ ಆಯ್ತಾ? ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಇನ್ನು ತುಂಬ ಹೇಳೋದಿದೆ, ಜಸ್ಟ್ ನಾನು ಮೇನ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ನೀವು. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ಕಠಿಣತೆಗೆ ನೀಡಿದ ಆದ್ಯತೆ. ಕಠಿಣತೆ ಎಷ್ಟು? ಕ್ವಶನ್ ಪೇಪರಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ ಕಠಿಣತೆ ಮಟ್ಟ ಎಷ್ಟಿರುತ್ತೆ ಅಂತ ನೋಡಿ. ಸುಲಭ 24 ಮಾರ್ಕ್ಸ್ ಇರ್ತವೆ. ಸುಲಭ 24 ಮಾರ್ಕ್ಸ್ ಅಂದರೆ 30% ಇರ್ತವೆ. ಸಾಮಾನ್ಯ 40 ಅಂಕ ಇರ್ತವೆ. ಸುಲಭ 24 ಅಂಕ, ಸಾಮಾನ್ಯ 40 ಅಂಕ. ಕಠಿಣ ಕೇವಲ 16 ಅಂಕ ಇರ್ತವೆ. ಕಠಿಣಪ್ಪ ನಮಗೆ ಬರೋದಿಲ್ಲ, ತುಂಬ ಟಫ್, ತುಂಬ ಥಿಂಕ್ ಮಾಡೋ ಪ್ರಶ್ನೆಗಳು 16 ಅಂಕ ಇರ್ತವೆ ನೋಡಿ. 16 ಅಂಕ. ಇನ್ನೊಂದು ಎಲ್ಲ ಕ್ವಶನು ಸುಲಭ ಒಂದು ಸಾಮಾನ್ಯ ಇರ್ತವೆ. 16 ಅಂಕ 20% ಕಠಿಣ ಇರ್ತವೆ. ಕಠಿಣ ತುಂಬ ಕಠಿಣ ಇರೋದಿಲ್ಲ, ಸ್ವಲ್ಪ ನೀವು ಥಿಂಕಿಂಗ್ ಲೆವೆಲು ಜಾಸ್ತಿ ಇರೋ ಕ್ವಶನ್ಗಳು, ಅರ್ಥ ಆಯ್ತಾ? ಇದರ ಅರ್ಥ ನೋಡಿ, 64+20 ಆಂತರಿಕ ಅಂಕಗಳು 20, 84 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ನೀವು 64 ಸ್ವಲ್ಪ ಅಭ್ಯಸಿದರೆ ಸುಲಭವಾಗಿ ಪಡೆಯಬಹುದು. ಸ್ವಲ್ಪ ಅಭ್ಯಾಸ ಮಾಡಿದರೆ 84 ಅಂಕ, 64+20 84 ಅಂಕ ಆರಾಮಾಗಿ ಪಡಿಬೋದು ಅಂತ. ಅಥವಾ ಪ್ರಶ್ನೆಗಳು ಎಷ್ಟಿರ್ತಾವೆ ಅಂದರೆ 2 ಅಂಕದ 2 ಪ್ರಶ್ನೆಗಳು, 3 ಅಂಕದ 4 ಪ್ರಶ್ನೆಗಳು, ಇನ್ನು 4 ಅಂಕದ 2 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆ ಇರ್ತವೆ, ಅರ್ಥ ಆಯ್ತಾ? ಇಷ್ಟು 10 ಕ್ವಶನ್ಗಳು ಇರ್ತವೆ ನೋಡಿ. ಇನ್ ಡೀಟೇಲ್ ನಿಮ್ಮ ಕ್ವಶನ್ ಪೇಪರ್ ಇಟ್ಕೊಂಡು, ನಿಮ್ಮ ಪಾಸಿಂಗ್ ಪ್ಯಾಕೇಜ್ ಇಟ್ಕೊಂಡು, ಸ್ಕೋರಿಂಗ್ ಪ್ಯಾಕೇಜ್ ಇಟ್ಕೊಂಡು ಎಲ್ಲ ಕೂಡ ಇದರಲ್ಲಿ ಇದೆ. ಚೆನ್ನಾಗಿ ನೋಡ್ಕೊಳ್ಳಿ. ಸಾಧ್ಯ PDF ಗ್ರೂಪ್ ಹಾಕಿರ್ತವೆ ಅಥವಾ ನಮ್ಮ ವಾಟ್ಸಪ್ ಚಾನಲ್ ಹಾಕಿರ್ತವೆ, ನೋಡ್ಕೋಬೋದು. ಜಾಯ್ನ್ ಆಗಿ ಲಿಂಕು ವಿಡಿಯೋದಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಜಾಯ್ನ್ ಆಗ್ಬೋದು. ಅಪವರ್ತನ ಕಲಿತಾರೆ. ಬಹುಪದೋಕ್ತಿ ಶೂನ್ಯತೆಗಳನ್ನು ವರ್ಗ ಸಮೀಕರಣ ಮೂಲಕ ಕಂಡುಹಿಡಿಯಲು ಮತ್ತು ಸಮಾಂತರ ಶ್ರೇಣಿ ವಾಕ್ಯರೂಪದ ಪ್ರಶ್ನೆ ಬಿಡಿಸಲು ಸಹಾಯ. ಇನ್ನು ವರಿಷ್ಠ ವಿಧಾನ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳು. ವಿಡಿಯೋ ಪಾಸ್ ಬಿಟ್ಟು ಪಾಯಿಂಟ್ಗಳನ್ನ ಓದ್ಕೊಳ್ಳಿ. ಸೊ ಇನ್ನೂ ಕೂಡ ತುಂಬಾ ಹೇಳಬೇಕು, ಹೇಳ್ತೀನಿ ಬಡ ಸಮಸ್ಯೆ ಬಿಡಿಸುವಂಥ ವಿಧಾನಗಳನ್ನು ತಿಳಿದುಕೊಂಡರೆ ಯಾವುದೇ ಮೌಲ್ಯಗಳನ್ನು ಬದಲಿಸಿಕೊಟ್ಟರೂ ಸುಲಭವಾಗಿ ಬಿಡಿಸಬಹುದು. ನೋಡಿ, ಇಲ್ಲಿ ನಿಮಗೆ ಮೇನ್ ಕ್ವಶನ್ ನೋಡಿ, ನಾನು ಸಾಧಿಸಲೇಬೇಕಾದ ಪ್ರಶ್ನೆಗಳು, ಫಿಕ್ಸ್ ಬಂದ ಪ್ರಶ್ನೆಗಳು, ಕೋಶದಲ್ಲಿರುವ ರೀತಿಯ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ನಂತರ ನೋಡದೆ ಬರೆಯುವುದು. ಸಾಧಿಸಿದ ನಂತರ ಬಾಕ್ಸ್ನಲ್ಲಿ ರೈಟ್ ಗುರುತು ಮಾಡಿರಿ. ಸೊ ಇದು ನಮ್ಮ ಅಭ್ಯಾಸಕ್ಕಿರುವಂಥ ಕ್ವಶನ್ಗಳು. ಸೊ ನೋಡಿ, ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಇದ್ದಂಗೆ ಇದು, ಅರ್ಥ ಆಯ್ತಾ? ಈ ರೀತಿ ಪ್ರಶ್ನೆಗಳು ಪ್ರಾಕ್ಟೀಸ್ ಮಾಡಿ ನೋಡಿ. ಪಿಕ್ಸ್ ಅಂತ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ, ಪಿಕ್ಸ್ ಅಂತ. ಅವು ಪಿಕ್ಸ್ ಬಂದೇ ಬರ್ತವೆ ಅಂತ ಅರ್ಥ. ಪಿಕ್ಸ್ ಯಾವೆಲ್ಲವೇ ಪಿಕ್ಸ್ ಬಂದೇ ಬರ್ತವೆ, ಏನು ಚೇಂಜಸ್ ಆಗೋದಿಲ್ಲ ಅಂತ ಅರ್ಥ. ನೋಡ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳಿಗೆ ಸೂತ್ರ ವಾಕ್ಯಗಳು ನಿಯಮಗಳು ಬರ್ತವೆ. ಟೋಟಲಾಗಿ 16 ಅಂಕ ಬರ್ತವೆ. ಇನ್ನು ಮಸ ಲಸ 2ರಲ್ಲಿ 1 ಬಂದೇ ಬರ್ತದೆ, 2 ಅಂಕ. 1 ಮಸ 1 ಲಸ 2 ಅಂಕ ಪಿಕ್ಸ್ ಬರ್ತವೆ. ಇಂದು 18ನೇ ನೋಡ್ರಿ,
ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. 2 ಅಂಕ ಪಿಕ್ಸ್ ಬರ್ತವೆ, ಪಿಕ್ಸ್ ಬಂದೇ ಬರ್ತದೆ. ಇನ್ನು 3ನೇದು 2 ಚರಾಕ್ಷರ ಎಕ್ಸ್ ಮತ್ತು ವಾಯ್ ಬೆಲೆ ಕಂಡುಹಿಡಿಯುವುದು. ಇದು ಮತ್ತೆ 2 ಮಾರ್ಕ್ಸ್ ಪಿಕ್ಸ್ ಬಂದೇ ಬರ್ತದೆ, 2 ಅಂಕ ಪಿಕ್ಸ್ ಬರ್ತದೆ. ಇದೇ ರೀತಿ ಎಲ್ಲ ಕೂಡ ಇವೆ. ದೂರ ಆಗಿರ್ಬೋದು, ದೂರ ಪ್ರಮಾಣ ಆಗಿರ್ಬೋದು, ತ್ರಿಕೋನಮಿತಿ ಆಗಿರ್ಬೋದು, ವೃತ್ತದ ಮೇಲೆ ಸಮಸ್ಯೆಗಳಾಗಿರ್ಬೋದು, ಬಹುಪದೋಕ್ತಿ ಆಗಿರ್ಬೋದು, ವರ್ಗ ಸಮೀಕರಣ ಆಗಿರ್ಬೋದು, ತ್ರಿಭುಜ ಮೇಲಿನ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಕೂಡ ಇವೆ. ನೋಡ್ಕೊಳ್ಳಿ, ಪಿಕ್ಸ್ ಅಂತ ಅವೆಲ್ಲವೇ ಅವು ಕಡ್ಡಾಯ ಬಂದೇ ಬರ್ತವೆ ಅಂತ ಅರ್ಥ ಆಯ್ತಾ. ಏನು ಚೇಂಜ್ ಆಗೋದಿಲ್ಲ, ಇನ್ನೊಂದು ಕೂಡ ಬರ್ತವೆ, ಸ್ವಲ್ಪ ಚೇಂಜ್ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು ಅಂತ ಅರ್ಥ. ಎಲ್ಲ ನೋಡ್ಕೊಳ್ಳಿ. ಟೋಟಲ್ ನಿಮಗೆ 38 ಕ್ವಶನ್ನು 80 ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ. ಮತ್ತು ಏನು ಮಾಡಬೇಕು ನಾವು ಇನ್ನೊಂದು ಕೆಲಸ, ತಪ್ಪದೆ 2025-26ನೇ ಬೋರ್ಡ್ ಮಾದರಿ ಮತ್ತು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಬಿಡಿಸಿರಿ, ಅರ್ಥ ಆಯ್ತಾ. ಈಗಲೇ ಬೋರ್ಡ್ ನಿಮಗೆ 4 ಮಾರ್ಕ್ಸ್ ಬಿಟ್ಟಿದ್ದಾರೆ, ಕಡ್ಡಾಯವಾಗಿ ನೋಡ್ಕೊಳ್ಳೇಬೇಕು. ಯಾಕಂದರೆ ಸೇಮ್ ಟು ಸೇಮು ಅದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಪ್ರಿಪರೇಟ್ ಎಕ್ಸಾಮ್ ಕ್ವಶನ್ ಪೇಪರು ಮತ್ತು ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಸೊ 2 ಕೂಡ ಹೆಲ್ಪ್ಫುಲ್ ಅವು, ತಪ್ಪದೆ ನೋಡ್ಕೊಳ್ಳಿ. ನಾನು ಕೂಡ ಚಾನಲ್ ಹಾಕಿದ್ದೀನಿ, ಸೊ 1, 2, 3 ಹಾಕಿದ್ದೀನಿ, ವಿತ್ ಆನ್ಸರ್ಸ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಪ್ಲೇಲಿಸ್ಟಲ್ಲೇ ಇದೆ, ವಿಸಿಟ್ ಮಾಡಿಬಿಟ್ಟು ತಪ್ಪದೆ ನೋಡ್ಕೊಳ್ಳಿ, ವಿತ್ ಆನ್ಸರ್ಸ್ ಇವೆ. ಕಡ್ಡಾಯ ನೋಡ್ಕೊಳ್ಳಿ, ಮಿಸ್ ಮಾಡ್ಕೋಕೆ ಹೋಗಬೇಡಿ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು. ನೆಕ್ಸ್ಟ್ ಹೋಗೋಣ. ಇಲ್ಲಿಂದ ಸ್ಟಾರ್ಟ್ ಆಗ್ತವೆ ನೀವು ಕೀ ಪಾಯಿಂಟ್ಸ್ಗಳು, ಇವೆಲ್ಲ ಮೇನ್ ಪಾಯಿಂಟ್ಸ್ಗಳು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಕೀ ಪಾಯಿಂಟ್ಸ್ಗಳು ಎಲ್ಲ ಅಧ್ಯಾಯ ಮೇಲೆ ಇಲ್ವೇ, ಎಲ್ಲ ಅಧ್ಯಾಯ ಮೇಲೆ ಕೀ ಪಾಯಿಂಟ್ಸ್ ಇವೆ. ಇವನ್ನ ಚೆನ್ನಾಗಿ ಓದ್ಕೊಳ್ಳಿ. ಇವನ್ನ ನಿಮಗೆ 1 ಮಾರ್ಕ್ಸಲ್ಲಿ ಆರಾಮಾಗಿ ಇವನ್ನ ಅಟೆಂಡ್ ಮಾಡ್ಬೋದು, ಅಥವಾ ನಿಮಗೆ ಲಾಂಗ್ ಆನ್ಸರ್ಸಲ್ಲಿ ಸೂತ್ರಗಳು ಕೂಡ ಹೆಲ್ಪ್ಫುಲ್ ಆಗ್ತವೆ. ಅಂಕಗಣಿತ ಒಂದೇ ನೋಡಿ, ವಾಸ್ತವಿಕಗಳಲ್ಲಿ ಏನು ಹೋಗಬೇಕು, ಅಂಕಗಣಿತ ಮೂಲ ಪ್ರಮೇಯ, ಇವೆಲ್ಲ ಕೀ ಪಾಯಿಂಟ್ಸು. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯವಾಗಿ ವ್ಯಕ್ತಪಡಿಸ್ಬೋದು. ಇವು 1 ಅಂಕ ಕೇಳ್ಬೋದು ಇದನ್ನ. ಮತ್ತು ಸಂಯುಕ್ತ ಸಂಖ್ಯೆ ಅಂದಾಗ 2ಕ್ಕಿಂತ ಹೆಚ್ಚು ವಿಭಾಜಕ ಹೊಂದಿರುವ ಸಹಜ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಅನ್ನೋರು. ಇವೆಲ್ಲ ಕೀ ಪಾಯಿಂಟ್ಸು. ಇದೇ ರೀತಿ ಎಲ್ಲ ಅಧ್ಯಾಯ ಮೇಲೆ ಇವೆ, ಎಲ್ಲ ಅಧ್ಯಾಯ ಮೇಲೆ ಕೀ ಪಾಯಿಂಟ್ಸ್ ಇವೆ. ಎಲ್ಲ ಅಧ್ಯಾಯ ನೋಡ್ಕೊಳ್ಳಿ. ಅಧ್ಯಾಯ 2 ಬಹುಪದೋಕ್ತಿಗಳು, ಇಲ್ಲೂ ಕೂಡ ಕೀ ಪಾಯಿಂಟ್ಸ್ ಇವೆ, ಸೂತ್ರಗಳಿವೆ, ಮಹತ್ವ ಘಾತ ಡಿಗ್ರಿಗಳಿವೆ, ಎಲ್ಲ ಕೂಡ ಇವೆ. ವಿಡಿಯೋನ ಪಾಸ್ ಬಿಟ್ಟು ಓದ್ಕೊಳ್ಳಿ, ಎಲ್ಲ ನಿಮ್ಗೆ ಅರ್ಥ ಆಗೋ ರೀತಿ ಇದೆ. ತುಂಬ ಕಾಂಪ್ಲಿಕೇಟ್ ಏನೂ ಇಲ್ಲ ಇಲ್ಲಿ, ನಿಮಗೆಲ್ಲ ಓದಿದ್ರೆ ಅರ್ಥ ಆಗುತ್ತಿದೆ. ಸೊ ಒಂದ್ಸಲ ಓದ್ಕೊಂಡ್ರೆ ಅರ್ಥ ಆಗ್ತದೆ, ಓದ್ಕೊಳ್ಳಿ ಚೆನ್ನಾಗಿ. ನಾನು ಪ್ರತಿಯೊಂದು ಓದಿ ಹೇಳೋದಿಲ್ಲ, ಸೊ ನೀವು ಓದಿ ಅರ್ಥ ಆಗ್ತದೆ. ವಿಡಿಯೋನ ಪಾಸ್ ಬಿಟ್ಟು ಓದ್ಕೊಳ್ಳಿ ನೀವು. ನಂತರ ಅಧ್ಯಾಯ 3 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳು. ನೋಡಿ, ಇವು ಕೂಡ ಇಂಪಾರ್ಟೆಂಟು. ಈ ನಕ್ಷೆ ರೂಪ, ಸ್ವರೂಪ, ನಕ್ಷೆ ಚಿತ್ರ, ಪರಿಗಳ ಸಂಖ್ಯೆ, ಸಮೀಕರಣ ವಿಧಾನ ನೋಡ್ಕೊಳ್ಳಿ, ಇವು ಕೂಡ ಹೆಲ್ಪ್ಫುಲ್ಲು. ನಂತರ ಅಧ್ಯಾಯ 4ರಲ್ಲಿ ಏನು ನೋಡ್ಕೋಬೇಕು, ವರ್ಗ ಸಮೀಕರಣದಲ್ಲಿ ಶೋಧಕ ಸ್ವಭಾವ ನೋಡ್ಕೊಳ್ಳಿ. ಶೋಧಕ ಸ್ವಭಾವ ಇಂಪಾರ್ಟೆಂಟು. ಸೂತ್ರಗಳು, ಶೋಧಕ ಸ್ವಭಾವ ಏನು ನೋಡ್ಕೋಬೇಕು, ವರ್ಗ ಸಮೀಕರಣ ಆದರ್ಶ ರೂಪದ ಸೂತ್ರ ಗೊತ್ತಿರಬೇಕು, ಮತ್ತು ವರ್ಗ ಸಮೀಕರಣದ ಸೂತ್ರ ಗೊತ್ತಿರಬೇಕು, ಇವೆರಡು ಗೊತ್ತಿರಬೇಕು. ಸೊ ಎಷ್ಟು. ನೆಕ್ಸ್ಟು ಸಮಾಂತರ ಶ್ರೇಣಿ ಅಂತ ಬಂದಾಗ ನಿಮಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಾಮಾನ್ಯ ವ್ಯತ್ಯಾಸ, ಸಮಾಂತರ ಶ್ರೇಣಿಯ ಮೊದಲ ಎ ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಎನ್ನೇ ಪದ ಸೂತ್ರ, ಮತ್ತು SN ಕಂಡುಹಿಡಿಯುವ ಸೂತ್ರ, ಇವೆಲ್ಲ ಸೂತ್ರ ನೆನಪಿಟ್ಕೊಳ್ಳಿ, ಅರ್ಥ ಆಯ್ತಾ. ನೋಡಿ, ತುಂಬಾ ಕೀ ಪಾಯಿಂಟ್ಸು. ಇಡೀ ನೀವು ಬುಕ್ಕನ್ನು ಓದಿದ್ರು ಈ ಕೀ ಪಾಯಿಂಟ್ಸ್ ಸಿಗೋದಿಲ್ಲ ನಿಮಗೆ. ಇಡೀ ಬುಕ್ ಓದಿದ್ರು ಕೂಡ ನಿಮಗೆ ಸಿಗೋದಿಲ್ಲ. ಸೊ ಅದರಿಂದ ಈ ರೀತಿ ಬರ್ಕೊಳ್ಳಿ, ಒಂದು ಕಡೆ ಒಂದು ಪೇಜಲ್ಲಿ ಬರ್ಕೊಳ್ಳಿ, ಒಂದು ಬುಕ್ಕಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಕೀ ಪಾಯಿಂಟ್ಸ್ ಇವೆಲ್ಲ. ಸೊ ತುಂಬ ಎಕ್ಸಾಮ್ಗೆ 100% ಯೂಸ್ ಆಗುವಂಥ ಪ್ರಶ್ನೆಗಳು. ಇದ್ರ ಮೇಲೆ ನಿಮಗೆ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. 1 ಮಾರ್ಕ್ಸು ಇರ್ಬೋದು, 2 ಮಾರ್ಕ್ಸು ಇವೇ ಬರ್ತವೆ. ಚೆನ್ನಾಗಿ ನೋಡ್ಕೊಳ್ಳಿ, ರಿಪೀಟ್ ಆಗ್ತವೆ ಕ್ವಶನ್ಗಳು. ಬರೀ ನಾನು ನಿಮಗೆ ಪೂರ್ವಚಿತ ಮಾತ್ರ ಹೇಳ್ತಾ ಇಲ್ಲ, ಆನ್ಯುವಲ್ ಎಕ್ಸಾಮ್ ಕೂಡ ಸೇಮ್ ಇದೆ ಪ್ಯಾಟ್ರನು. ಇದೇ ಒಂದು ಪಾಸಿಂಗ್ ಬಗ್ಗೆ ರಿಪೇರ್ ಮಾಡ್ಕೊಳ್ಳಿ, ಹೆಲ್ಪ್ಫುಲ್ ಆಗ್ತದೆ. 6ನೇದು ತ್ರಿಭುಜಗಳು, ಅದೇ 6 ಇಲ್ಲಿ ಕೂಡ ಪಾಯಿಂಟ್ಸ್ ಇವೆ. ನೋಡಿ, ತ್ರಿಭುಜಗಳ ಮೇಲೆ ನೀವು ಹೇಳಿಕೆ ಗೊತ್ತಿರಬೇಕು, ಹೇಳಿಕೆ ಕೊಡ್ತಾರೆ ಅವರು. ಪ್ರಮೇಯದ ಹೆಸರು ಕೊಡೋದಿಲ್ಲ, ತೇಲ್ಸಿಂದ ಕೊಡೋದಿಲ್ಲ ಅವರು, ಕೋನ ಕೊಡೋದಿಲ್ಲ ಅವರು, ಅದ್ರ ಹೇಳಿಕೆ ಕೊಡ್ತಾರೆ. ಅದ್ರ ಹೇಳಿಕೆ ಮೇಲೆ ಗುರ್ತಿಡ್ಬೇಕು ನೀವು. ಇದು ತೇಲ್ಸಿ ಕೊಟ್ಟಿದ್ದಾರೆ, ಇದು ಕೋನ ಕೊಟ್ಟಿದ್ದಾರೆ, ಇದು ಪೈಥಾಗೊರಸ್ ಕೊಟ್ಟಿರಂತ ಆ ಹೇಳಿಕೆ ಮೇಲೆ ನೀವು ಗುರ್ತಿಡಿಬೇಕು, ಅರ್ಥ ಆಯ್ತಾ. ಹೇಳಿಕೆ ನೋಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬ ಜನ ಏನು ಮಾಡ್ತೀರಾ, ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಬರೀ ಅವ್ರು ಪ್ರಮೇಯದ ಹೆಸರು ನೆನ್ಪಿಟ್ಬಿಡ್ತಾರೆ, ಹೇಳಿಕೆನೇ ಗೊತ್ತಿರೋದಿಲ್ಲ. ನೋಡಿ, ಪ್ರಮೇಯ ಹೆಸರು ಗೊತ್ತಿದ್ದು ಹೇಳಿಕೆ ಗೊತ್ತಿಲ್ಲ ಅಂದರೆ ಅದು ವೇಸ್ಟು, ಅರ್ಥ ಆಯ್ತಾ. ಸೊ ಯಾವುದೇ ಪ್ರಮೇಯನ ಯಾವುದಕ್ಕೆ ಬರ್ತೀರಾ, ಮಾರ್ಕ್ಸನ್ನ ಸುಮ್ಮನೆ ಕಳ್ಕೊತೀರಾ. ತುಂಬಾ ಈಸಿ ಪ್ರಶ್ನೆಗಳು, ಹೇಳಿಕೆ ನೆನ್ಪಿಟ್ಕೊಳ್ಳಿಲ್ಲ ಆಗಲಿಲ್ಲ ಅಂದರೂ ಒಂದು ಐಡಿಯಾ ಇಟ್ಕೊಳ್ಳಿ. ಒಂದು 2 ವರ್ಷ ಓದ್ಬಿಟ್ಟು ಐಡಿಯಾ ಇಟ್ಕೊಳ್ಳಿ, ಈ ಪ್ರಮೇಯಕ್ಕೆ ಇದು ಹೇಳಿಕೆ ಬರ್ತದೆ ಅಂತ ಐಡಿಯಾ ಇಟ್ಕೊಳ್ಳಿ. ನಂತರ ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತ. ಇಲ್ಲೂ ಕೂಡ ನಿಮಗೆ ದೂರ ಸೂತ್ರ ನೆನ್ಪಿಟ್ಕೋಬೇಕು, ಭಾಗ ಪ್ರಮಾಣ ಸೂತ್ರ ಗೊತ್ತಿರಬೇಕು, ಮಧ್ಯಮದ ಸೂತ್ರ ಗೊತ್ತಿರಬೇಕು. ನಂತರ ಅಧ್ಯಾಯ 8 ತ್ರಿಕೋನಮಿತಿಯ ಪ್ರಸ್ತಾವನೆ. ಇಲ್ಲಿ ತ್ರಿಕೋನಮಿತಿಯ ಅನುಪಾತ ಗೊತ್ತಿರಬೇಕು. ಆಮೇಲೆ ತ್ರಿಕೋನಮಿತಿಯ ವಿಲಂಬಗಳು ಗೊತ್ತಿರಬೇಕು. ತ್ರಿಕೋನಮಿತಿಯ ನೀತಿ ಸಮೀಕರಣ ಇಂಪಾರ್ಟೆಂಟು. ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಗೊತ್ತಿರಬೇಕು, ಅರ್ಥ ಆಯ್ತಾ. ಸೊ ನೋಡಿ, ಇಂಪಾರ್ಟೆಂಟು. ಎಲ್ಲ ಕೂಡ ಒಂದೇ ಶಾರ್ಟಲ್ಲಿ ಒಂದೇ ಪೇಜಲ್ಲಿವೆ, ನೋಡ್ಕೊಳ್ಳಿ ಚೆನ್ನಾಗಿ, ಶಾರ್ಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅಧ್ಯಾಯ 9 ತ್ರಿಕೋನಮಿತಿಯ ಕೆಲವೇ ಅನ್ವಯಗಳು. ಇಲ್ಲಿ ಏನು ನೋಡಬೇಕು, ಉನ್ನತ ಕೋನ ಎಂದರೆ ಗೊತ್ತಿರಬೇಕು, ಕೋನ ಎಂದರೆ ಗೊತ್ತಿರಬೇಕು, ಉನ್ನತ ಕೋನ ಇವೆಲ್ಲ ನಮಗೆ 5 ಅಂಕಕ್ಕೆ ಕ್ವಶನ್ ಬರ್ತವೆ. ಅವಾಗ ನಿಮಗೆ ಉನ್ನತ ಕೋನ ಗೊತ್ತಿಲ್ಲ ಅಂದರೆ ತುಂಬ ಸಮಸ್ಯೆ ಆಗ್ತದೆ, ಅರ್ಥ ಆಯ್ತಾ, ನೋಡ್ಕೊಳ್ಳಿ. ನಂತರ ಅಧ್ಯಾಯ 10 ವೃತ್ತಗಳು. ಇಲ್ಲಿ ಕೂಡ ನೋಡ್ಕೊಳ್ಳಿ, ಸ್ಪರ್ಶಕ ಅಂದರೆ ಗೊತ್ತಿರಬೇಕು, ವೃತ್ತ ಛೇದಕ ಅಂದರೆ ಗೊತ್ತಿರಬೇಕು, ಪ್ರಕರಣ 1, 2, 3 ಪ್ರಮೇಯ ಇವೆಲ್ಲ ಗೊತ್ತಿರಬೇಕು, ಅರ್ಥ ಆಯ್ತಾ. ತ್ರಿಜ್ಯ ನಡುವಿನ ಕೋನ ಮತ್ತು ಪ್ಲಸ್
ಸ್ಪರ್ಶಿಗಳ ನಡುವಿನ ಕೋನ. ಸ್ವಲ್ಪ ಫಾಸ್ಟ್ ಆಗ್ಬೋದು, ಸೊ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ನೀವು. ಅದೇ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇವು ಕೂಡ ಕೀ ಪಾಯಿಂಟ್ಸ್ಗಳು. ವೃತ್ತದ ಸುತ್ತಳತೆ ಪರಿ ಅಂದರೆ 2πr ಬರ್ತದೆ. ವೃತ್ತದ ವಿಸ್ತೀರ್ಣ ಬಂದಾಗ 5r² ಬರ್ತದೆ. ನೋಡಿ ತುಂಬಾ ಈಸಿವೆ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ಅಧ್ಯಾಯ 12 ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ ನೆನ್ಪಿಟ್ಟುಕೊಳ್ಳಿ. ಓಕೆ, ನೆಕ್ಸ್ಟ್ ಹೋಗೋಣ. ಅಧ್ಯಾಯ 13 ಸಂಖ್ಯಾಶಾಸ್ತ್ರ. ಇಲ್ಲಿ ಕೂಡ ಸೂತ್ರಗಳಿವೆ. ಸೂತ್ರ ನೆನ್ಪಿಟ್ಕೋಬೇಕು. ಆಲ್ಮೋಸ್ಟು ಸೂತ್ರ ಮೇಲೆ ಇಡೀ ಕ್ವಶನ್ ಪೇಪರ್ ಇರ್ತದೆ. ಅರ್ಥ ಆಯ್ತಾ? 1 ಅಂಕ 2 ಅಂಕ ಪ್ರಾಬ್ಲಮ್ಗಳು, ಲೆಕ್ಕಗಳು ಎಲ್ಲ ಕೂಡ ಸೂತ್ರ ಮೇಲೆ ಇರ್ತವೆ. ಅಧ್ಯಾಯ 14 ಸಂಭವನೀಯತೆ. ಸಂಭವನೀಯತೆ ತುಂಬಾ ಇಂಪಾರ್ಟೆಂಟು. 1 ನಾಣ್ಯ ಚಿಮ್ಮಿದಾಗ, 2 ನಾಣ್ಯ ಚಿಮ್ಮಿದಾಗ, 3 ನಾಣ್ಯ ಚಿಮ್ಮಿದಾಗ, 1 ದಾಳವನ್ನು ಉಳಿಸಿದಾಗ, 2 ದಾಳವನ್ನು ಉಳಿಸಿದಾಗ ಇವೆಲ್ಲ ಬರ್ತವೆ. ನಂತರ ಇಸ್ಪೇಟ್ ಅಂತ ಬಂದಾಗ ಅದರ ಬಣ್ಣ, ಇಸ್ಪೇಟ್ ಮತ್ತು ಮುಖ ಕಾರ್ಡ್ಗಳು ಇಂಪಾರ್ಟೆಂಟು. ಸಮನ್ವಯತೆ ಸೂತ್ರ ನೋಡ್ಕೊಳ್ಳಿ. ಸೂತ್ರ ಇಂಪಾರ್ಟೆಂಟು. ಇದೇ ರೀತಿ ಖಚಿತ ಘಟನೆ, ಅಸಂಭವ ಘಟನೆ. ಖಚಿತ ಘಟನೆ ಅಂದಾಗ 1 ಆಗಿರ್ತದೆ, ಅಸಂಭವ ಘಟನೆ 0 ಆಗಿರ್ತದೆ. ನಂತರ ಮೇನ್ ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ನಿಮ್ಮೊಂದು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು. ಓಕೆ, ಒಟ್ಟಿನಲ್ಲಿ ನಿಮಗೆ 4 ಪ್ರಮೇಯ ಇವೆ. 4 ಪ್ರಮೇಯ ಇವೆ. ಥಿಯಲ್ಸ್ ಪ್ರಮೇಯ, ಕೋನ ಸಮರೂಪತೆ ಪ್ರಮೇಯ. ಆಮೇಲೆ ಒಟ್ಟಿನಲ್ಲಿ ನೋಡಿ ನಿಮಗೆ 2 ಪ್ರಮೇಯ ಬರ್ಬೋದು. ಈ ಸಲ ಥಿಯಲ್ಸ್ ಪ್ರಮೇಯ ಬರ್ಬೋದು, ಕೋನ ಪ್ರಮೇಯ ಬರ್ಬೋದು. ಆಯ್ತಾ? ಒಟ್ಟಿನಲ್ಲಿ 4 ಪ್ರಮೇಯ ನೋಡ್ಕೊಳ್ಳಿ. ಅದರಲ್ಲಿ 2 ಕೊಡ್ತಾರೆ. ಆ 2ರಲ್ಲಿ ನೋಡಿ 4 ಪ್ರಮೇಯ ಇವೆ. ಆ 4ರಲ್ಲಿ 2 ಕೊಡ್ತಾರೆ. ಆ 2ರಲ್ಲಿ ನೀವು 1 ಬರೀಬೇಕು. ಈ ರೀತಿ ಈ ವರ್ಷ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೊಂಡಿರಿ, 1 ಬರೀಲಿ ಚೆನ್ನಾಗಿ. ಥಿಯಲ್ಸ್ ಪ್ರಮೇಯ ಇಂಪಾರ್ಟೆಂಟು. ಕೋನ ಸಮರೂಪತೆಯ ಗುಣ. ಹೆಸರು ಕೊಡೋದಿಲ್ಲ, ಅವರು ಹೇಳಿಕೆಯನ್ನು ಕೊಡ್ತಾರೆ. ಹೇಳಿಕೆ ಗೊತ್ತಿರಬೇಕು. ಸೊ ಎಲ್ಲ ಕೂಡ ನೋಡ್ಕೊಳ್ಳಿ, ತುಂಬಾ ಈಸಿ. ನಿಮ್ಮ ಸ್ಕೂಲಲ್ಲಿ ಯಾರು ಕಲ್ತಿರ್ತಾರ, ಟೆಸ್ಟಲ್ಲಿ, FPಯಲ್ಲಿ ಎಲ್ಲ ಕೂಡ ಕಲ್ತಿರ್ತಾರ. ತುಂಬಾ ಈಸಿಯಾಗಿರ್ತವೆ ಈಗೆಲ್ಲ. ಆಮೇಲೆ ನಿಮಗೆ ವೃತ್ತದ ಮೇಲೆ ಪ್ರಮೇಯ ಒಂದು ಬಂದೇ ಬರ್ತದೆ. ವೃತ್ತದ ಮೇಲೆ ಒಂದು ಪ್ರಮೇಯ ಬಂದೇ ಬರ್ತದೆ. ಅರ್ಥ ಇನ್ನೂ ಕೂಡ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಸೊ ವೃತ್ತದ ಮೇಲೆ ಪ್ರಮೇಯ ಕೂಡ ಇಂಪಾರ್ಟೆಂಟು, ಅದು ಕೂಡ ಬರ್ತದೆ. ಅರ್ಥ ಆಯ್ತಾ? 2ರಲ್ಲಿ 1 ಬಂದೇ ಬರ್ತದೆ. ವೃತ್ತದ ಮೇಲೆ 2ರಲ್ಲಿ ಬರ್ತದೆ. ಇನ್ನು 4 ಪ್ರಮೇಯಗಳಲ್ಲಿ ಮೇನ್ 4 ಪ್ರಮೇಯಗಳಲ್ಲಿ 1 ಬರ್ತದೆ. ಫಿಕ್ಸ್ ಬರ್ತದೆ, ನೋಡ್ಕೊಳ್ಳಿ. ಸೊ ಎಷ್ಟು ಅಂಕಗಳು ಯಾರು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟು, ನಾನು ಇಷ್ಟಪಟ್ಟು ಪ್ರಯತ್ನಿಸುವೆ, ಸಾಧಿಸುವೆ. ಎಸ್, ಐ ಕ್ಯಾನ್ ಡೂ ಇಟ್. ಸಾಧಿಸುವೆ ಫಲ. ಬಹುಪದೋಕ್ತಿಯ ಶೂನ್ಯ ಸಂಖ್ಯೆ ಫಿಕ್ಸ್ ಅನ್ನೋ ಪ್ರಶ್ನೆ. ಅರ್ಥ ಆಯ್ತಾ? ನೋಡ್ಕೋಬೇಕು. ಅವ್ರು ಏನು ಕೇಳಿದ್ದಾರೆ, P(x) ಕೇಳಿದಾರಾ, P(y) ಕೇಳಿದಾರೆ ನೋಡ್ಕೋಬೇಕು. P(x) ಕೇಳಿದಾರಲ್ವಾ, ನೋಡ್ಕೋಬೇಕು. ಎಕ್ಸ್ ಮೇಲೆ ಯಾವೊಂದು ಗೆರೆ ಎಷ್ಟು ಬಾರಿ ಹಾದು ಹೋಗಿದೆ ಅಂತ. ಇಲ್ಲಿ ಏನು ಕೇಳಿದಾರೆ ಅವರು, ಎಕ್ಸ್ ನೋಡ್ಕೊಳ್ಳಿ. ಎಕ್ಸ್ ಮೇಲೆ ಅದು ಎಷ್ಟು ಬಾರಿ ಹಾದು ಹೋಗಿದೆ ನೋಡ್ಕೊಳ್ಳಿ. ಇಲ್ಲಿ ಪ್ರಯತ್ನಿಸು ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ. ಇಲ್ಲಿ 1 2 ಬಾರಿ ಹಾದು ಹೋಗಿದೆ, 2 ಉತ್ತರ 2. ಇಲ್ಲಿ ಪ್ರಯತ್ನಿಸು ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ. 1 2 3 4 ಮೇಲೆ ಹಾದು ಹೋಗಿದೆ 4. ಎಕ್ಸ್ ಕೇಳ್ಬೋದು, ವಾಯ್ ಕೇಳ್ಬೋದು. ಅರ್ಥ ಆಯ್ತಾ? ಎಷ್ಟು ನೋಡಬೇಕು. ಎಕ್ಸ್ ಕೇಳಿದ್ರಿ, ಎಕ್ಸ್ ಮೇಲೆ ಆಗಿರಿ ಎಷ್ಟು ಬಾರಿ ಹಾದು ಹೋಗಿದೆ. ವಾಯ್ ಕೇಳಿದ್ರಿ, ವಾಯ್ ಮೇಲೆ ಎಷ್ಟು ಬಾರಿ ಹಾದು ಹೋಗಿದೆ. ಇಷ್ಟೇ, ತುಂಬಾ ಈಸಿ. 1 ಅಂಕ ಬರ್ತದೆ ಫಿಕ್ಸು. 2ನೇದು ಬಹುಪದೋಕ್ತಿಯ ಮಹತ್ವ ಗಾತ್ರ ಡಿಗ್ರಿ ಗೊತ್ತಿರಬೇಕು. ಡಿಗ್ರಿ ಅಂತ ಬಂದಾಗ ಅತಿ ಹೆಚ್ಚಿನ ಸಂಖ್ಯೆ ಇರ್ತದೆ ನೋಡಿ. ಅತಿ ಹೆಚ್ಚಿನ ಸಂಖ್ಯೆ ಯಾವ್ದಿರ್ತದೆ, ಅದೇ ಡಿಗ್ರಿ ಆಗಿರ್ತದೆ. ಅರ್ಥ ಆಯ್ತಾ? ತುಂಬಾ ಈಸಿ. ಇಲ್ಲಿ 3 ಇದೆ ಹೆಚ್ಚಿನ ಸಂಖ್ಯೆ ಇದೆ. x² ಅಂದರೆ 2 ಇದೆ. ಅಲ್ಲಿ 2 ಕಡಿಮೆ ಸಂಖ್ಯೆ. ಅಲ್ಲಿ x³ ಇದೆ ನೋಡಿ, ಹೆಚ್ಚಿನ ಸಂಖ್ಯೆ. ಅದೇ ಬಹುಪದೋಕ್ತಿ ಶೂನ್ಯ ಆಗಿರ್ತದೆ. ಸಾರಿ, ಶೂನ್ಯತೆ ಅಲ್ಲ, ಡಿಗ್ರಿ ಆಗಿರ್ತದೆ. ಮಹತ್ವ ಗಾತ್ರ ಡಿಗ್ರಿ ಆಗಿರ್ತದೆ. ಇನ್ನು 3ನೇ ಪ್ರಶ್ನೆ ಬಹುಪದೋಕ್ತಿಯ ಶೂನ್ಯತೆ ಕೇಳ್ತಾರೆ. 1 ಅಂಕ ಕೇಳ್ಬೋದು, ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ y = P(x) ಬಹುಪದೋಕ್ತಿಯ ಶೂನ್ಯತೆ ಬರೆಯಿರಿ. ಇದು ಸೇಮ್ ಅದೇ ಕ್ವಶನು. ಶೂನ್ಯತೆಯನ್ನು ಬರೀಬೇಕು. ಉತ್ತರ -4 ಮತ್ತು 4 ಆಗ್ತದೆ. ಓಕೆ, 1ನೇದು -1 ಮತ್ತು 2. 2ನೇ ಚಿತ್ರಕ್ಕೆ -1 ಮತ್ತು 4 ಬರ್ತವೆ. ಇನ್ನು 4ನೇದು ಮೂಲಗಳನ್ನು ಕಂಡುಹಿಡಿಯುವುದು 1 ಅಂಕ ಇರ್ತದೆ. ತುಂಬಾ ಈಸಿ ಇದು ಕೂಡ. ಅರ್ಥ ಆಯ್ತಾ? ನೆಕ್ಸ್ಟು 5ನೇ ಪ್ರಶ್ನೆ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು 1 ಅಂಕ ಇರ್ತದೆ. 5 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ನೋಡಿ, ಪ್ರಯತ್ನಿಸಿ ಪ್ರಶ್ನೆ ಓದ್ಕೊಳ್ಳಿ, ಇನ್ನು ಓದ್ಕೊಳ್ಳಿ. ಇದೇ ರೀತಿ ಕ್ವಶನ್ ಬರ್ತವೆ, ನಂಬರ್ ಚೇಂಜ್ ಆಗ್ತವೆ. ಅರ್ಥ ಆಯ್ತಾ? ಐಡಿಯಾ ಇರಬೇಕಿಲ್ಲ ನಿಮಗೆ. ಐಡಿಯಾ ಇದ್ದರೆ ಎಲ್ಲನೂ ಬಿಡಿಸ್ಬೋದು. ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ಸಮಾಂತರ ಶ್ರೇಣಿ n ನೇ ಪದ ಕಂಡುಹಿಡಿಯೋದು 1 ಅಂಕ ಇರ್ತದೆ. n ನೇ ಪದ ಸೂತ್ರ ಗೊತ್ತಿಲ್ವಾ? ಎನ್ ಪ್ಲೇಸಲ್ಲಿ ಆ ನಂಬರ್ ಹಾಕ್ಬೋದು ಅಷ್ಟೇ. n = 5n + 3 ಕೊಟ್ಟಿದ್ದಾರೆ. ಎನ್ನ ಎಷ್ಟು ಕೊಟ್ಟಿದ್ದಾರೆ, SN + 3 ಆದಾಗ 3ನೇ ಪದ ಕೇಳಿದ್ದಾರೆ. A3 = 5 × 3 + 3. A3 = 15 + 3, A3 = 18. ಇಷ್ಟೇ. ಅರ್ಥ ಆಯ್ತಾ? ಪ್ರಯತ್ನ ಪ್ರಶ್ನೆ ನೋಡ್ಕೊಳ್ಳಿ. ಸೊ ಕೇಳ್ಬೋದು, 1 ಅಂಕಕ್ಕೆ ಬರ್ತವೆ. 7ನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಮಧ್ಯ ಪದ ಕಂಡುಹಿಡಿಯೋದು 1 ಅಂಕ. ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಯೋದು 1 ಅಂಕ ಬರ್ತದೆ. ಸೂತ್ರ ಗೊತ್ತಿರಬೇಕು. ಸೂತ್ರ ಗೊತ್ತಿದ್ದರೆ ಸೂತ್ರನ ಅಂತ ಏನಿಲ್ಲ, ಅದು ತುಂಬಾ ಈಸಿ ಪ್ರಶ್ನೆ. ಅಲ್ಲೇ ಕೊಟ್ಟಿರ್ತಾರೆ. ಸೊ 1 ಅಂಕಕ್ಕೆ ತುಂಬಾ ಈಸಿ ಇರ್ತವೆ, ಬಿಡಿಸ್ಬೋದು. A15 = 59. ಮತ್ತು ಪ್ರಯತ್ನ ಪ್ರಶ್ನೆಗಳು ನೋಡ್ಕೊಳ್ಳಿ, ಉತ್ತರಗಳು ಕೊಟ್ಟಿದ್ದಾರೆ ಅವರು. ನಂತರ 9ನೇ ಪ್ರಶ್ನೆ ಬಿಂದುಗಳ ನಡುವಿನ ದೂರ ಸೂತ್ರ ಗೊತ್ತಿದ್ದರೆ ನೀವು ಇದು ಬಿಡಿಸ್ಬೋದು. 1 ಅಂಕ ಇರ್ತದೆ. ಮೂಲ ಬಿಂದು ಮತ್ತು 8, -6 ಬಿಂದುಗಳ ನಡುವಿನ ದೂರ. ಮೂಲ ಬಿಂದುಗೆ ಇರುವ ದೂರವು OP.
ಒ ಪಿ ಇಸ್ಕಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬಿಟ್ಕೊಳ್ಳಿ. ಸೊ ಎಂಟು ಸ್ಕ್ವೇರು ಪ್ಲಸ್ಸು ಮೈನಸ್ 6 ಸ್ಕ್ವೇರು ಎಷ್ಟಾಗ್ತದೆ? ರೂಟ್ 100 ಆಗ್ತದೆ. ರೂಟ್ 100 ಮತ್ತೆ ಬರಿಬೇಕು ನೀವು ಡೈರೆಕ್ಟಾಗಿ ಅನ್ನ ಹೊಡೆದ್ಬಿಟ್ಟು ಬರೀಬೇಕು. ಎಷ್ಟು ಬರ್ತದೆ? 10 ಮಾನ ಬರ್ತವೆ. ಡೈರೆಕ್ಟಾಗಿ ರೂಟ್ 100 ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ, 6 ಮಾರ್ಕ್ಸ್ ಕೊಡ್ತಾರೆ. 10 ಮಾನ ಬರೀಬೇಕು. ಅಂದರೆ 10ನೇ ಪ್ರಶ್ನೆ, ಮಧ್ಯ ಮುಂದಿನ ನಿರ್ದೇಶಾಂಕಗಳು. ನಿರ್ದೇಶಾಂಕ ಸೂತ್ರ ಯಾವುದು? ಪಿ ಇಸ್ಕಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಎಷ್ಟು ಬರ್ತದೆ? 3, 2 ಬರ್ತದೆ. ಗಳಿಸಿದ ಅಂಕಗಳು ಎಷ್ಟು? 10. ಎಲ್ಲ ಕೂಡವೇ ಗಳಿಸಿದ ಅಂಕ ಬಿಟ್ಕೊಂಡು ಎಲ್ಲ ಕೂಡವೇ ನೋಡ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ಭಾವಗಳ ಉದ್ದ ಕಂಡು ಹಿಡಿಯೋದು 1 ಅಂಕ ಬರ್ತದೆ. ನಂತರ ಭಾವಗಳ ಉದ್ದನ್ನು ಕಂಡು ಹಿಡಿಯೋದು 1 ಅಂಕ. ಜೊತೆಗೆ ತ್ರಿಕೋನಮಿತಿಯ ಪ್ರಸ್ತಾವನೆ 1 ಅಂಕ ಕೇಳ್ತಾರೆ. ತ್ರಿಕೋನಮಿತಿಯ ಪ್ರಸ್ತಾವನೆ ಇನ್ನೊಂದು ಕ್ವಶನ್ನು ಏನು ಕೇಳಿದ್ದಾರೆ? ಬೆಲೆ ಕೇಳಿದ್ದಾರೆ. ಇದು ಕೂಡ 1 ಅಂಕ ಕೇಳ್ತಾರೆ. ಸಿಲಿಂಡರ್ನ ಘನಫಲ ಮತ್ತು ಶಂಕುವಿನ ಘನಫಲ 1 ಅಂಕ ಇಂಪಾರ್ಟೆಂಟು. ಎಲ್ಲ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನಂತರ ಮಧ್ಯಾಂಕ ವರ್ಗಾಂತರ ಕೇಳ್ಬೋದು. ಮಧ್ಯಾಂಕ ವರ್ಗಾಂತರ ಈಗೆಲ್ಲ ಮಾಲ್ ಕ್ವಶನ್ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ನೋಡ್ಕೋಬೇಕು. ಮಧ್ಯಾಂತರ ಯಾವುದಾಗ್ತದೆ? 1 ಅಂಕ ಕೇಳ್ತಾರೆ. 20, 31 ಸರಿಯಾದ ಉತ್ತರ ಇಲ್ಲಿ, 20ರಿಂದ 30. ನಂತರ ವರ್ಗಾಂತರ ಕೆಳಮತಿ. ಸೊ 1 ಅಂಕಕ್ಕೆ ಬರ್ತದೆ. ಕೆಳಮತಿ ಕೇಳ್ಬೋದು ಅಥವಾ ನಿಮಗೆ ಮಧ್ಯಾಂಕ ವರ್ಗಾಂತರ ಕೇಳ್ತಾರೆ. ಬಹುಲಕ ಕೇಳ್ಬೋದು, ಇಲ್ಲ ಮಧ್ಯಾಂಕ ಕೇಳ್ಬೋದು. ಮಧ್ಯಾಂಕ ಸರಾಸರಿ ಬಹುಲಕ ಕೇಳ್ತಾರೆ. ಇಂಪಾರ್ಟು. ಕೆಲವು ದತ್ತಾಂಶಗಳ ಮಧ್ಯಾಂಕವು 40 ಆಗಿದೆ ಮತ್ತು ಅವುಗಳ ಸರಾಸರಿ 39 ಆದರೆ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಇನ್ನು 19ನೇ ಸಮಾನತೆ ಕಂಡುಹಿಡಿಯಿರಿ. ಇದು ಕೂಡ 1 ಅಂಕಕ್ಕೆ ಇಂಪಾರ್ಟೆಂಟು. ಸಮಾನತೆ ತುಂಬಾ ಈಸಿ. ಈ ಸೂತ್ರ ಹಾಕಿಬಿಟ್ರೆ ನಾವು ಆನ್ಸರ್ ಬರ್ತದೆ. ಪ್ರಯತ್ನ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ. ನಿಮ್ಮ ಮಾದರಿ ಪ್ರಶ್ನೆ ಕೇಳಿ ಕೊಟ್ಟಿದ್ರೆ ಅವನಿಗೆ ನೋಡ್ಕೊಳ್ಳಿ. ಇವು ಜಸ್ಟ್ ಮಾತ್ರ ಅಲ್ಲ, ನಿಮ್ಮ ಮಾರ್ಕ್ ಶೀಟ್ ನೋಡ್ಕೋಬೇಕು. ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅವನ ಪ್ಲಸ್ ಇವು ನೋಡ್ಕೊಳ್ಳಿ. ನಂತರ ಸಮಾನತೆ ಕಂಡು ಹಿಡಿದು ಇದು ಕೂಡ 1 ಅಂಕ. ತುಂಬಾ ಈಸಿ ಇವೆ, ಬಿಡಿಸ್ಬೋದು, ಅರ್ಥ ಆಯ್ತಾ? ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ಅರ್ಥ ಮಸ ಲಸ ಕಂಡು ಹಿಡಿದು 2 ಅಂಕ ಪ್ರಶ್ನೆ. 72 ಮತ್ತು 120ರ ಮಸ 24 ಆದರೆ ಅವುಗಳ ಲಸ ಬರೆಯಿರಿ. ಎಲ್ ಇಸ್ಗಲ್ ಟು 360 ಬರ್ತದೆ. ನಂತರ ಮಸ ಲಸ ಕಂಡು ಹಿಡಿದು ಇದು ಕೂಡ 2 ಅಂಕ. ಇದು ಕೂಡ ಇಂಪಾರ್ಟೆಂಟು. ಓಕೆ. ನಂತರ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಕೇಳ್ತಾರೆ. 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ, ಇಂಪಾರ್ಟೆಂಟು, ಕೇಳ್ಬೋದು. ಆಮೇಲೆ 5 - √3 3 + √2 ನೋಡ್ಕೊಳ್ಳಿ. ಇವನೇನೋ ಲೆಕ್ಕ ಅಂತ ಏನಿಲ್ಲ, ಅವು ನೀವು ನೆನಪಿಟ್ಕೊಂಡು ಹೋದರೆ ಬರಿಬೋದು, ಅರ್ಥ ಆಯ್ತಾ? √3 ಇಂಪಾರ್ಟೆಂಟು. 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳ್ತಾರೆ. √3 √2 √5 ಈ 3ರಿಂದ ಬರ್ಬೋದು, ನೆನ್ಪಿಟ್ಕೊಳ್ಳಿ. √3 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ, ತುಂಬಾ ಈಸಿ. ಆಮೇಲೆ √2 √5 ನೋಡ್ಕೊಳ್ಳಿ. 3, 2, 5 ವೇರ್ ಇಂಪಾರ್ಟೆಂಟು, 3 ನೋಡ್ಕೊಳ್ಬೇಕು. ಅಂದರೆ 25 ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ. x, y ಬೆಲೆ 2 ಅಂಕಕ್ಕೆ ಕೇಳ್ಬೋದು. ಉತ್ತರ ಇದೆ. ಜೊತೆಗೆ ಪ್ರಯತ್ನಿಸಿ ಪ್ರಶ್ನೆಗಳು ನೋಡ್ಕೊಳ್ಳಿ, ಅವು ಕೂಡ ಇಂಪಾರ್ಟೆಂಟು. ಎಲ್ಲ ಮೇನ್ ಕ್ವಶನ್ಗಳು. ಗಳಿಸಿದ ಅಂಕಗಳು ಎಷ್ಟು? 10. ನಂತರ 26ನೇದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸುವುದು 2 ಅಂಕ ಬರ್ತದೆ, ಇಂಪಾರ್ಟೆಂಟು. ನಂತರ 27ನೇದು ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯೋದು. ನೋಡಿ, ನಾನು ನಿಮಗೆ ಜಸ್ಟು ಮೇನ್ ಹೇಳ್ತಾ ಹೋಗ್ತೀನಿ. ಮೇನ್ ಹೇಳುವಾಗಲೇ 18 ನಿಮಿಷ ಆಯಿತು ಈಗ, ಅರ್ಥ ಆಯ್ತಾ? ಸ್ವಲ್ಪ ಫಾಸ್ಟ್ ಇರ್ತದೆ. ವಿಡಿಯೋ ಪಾಸಿಟಿವ್ ನೋಡ್ಕೊಳ್ಳಿ. ಸೊ ಮತ್ತೆ ನಾನು ಪಾರ್ಟ್ 1 ಪಾರ್ಟ್ 2 ಮಾಡಿದರೆ ಅದು ನಿಮಗೆ ಕನ್ಫ್ಯೂಸ್ ಆಗ್ತದೆ. ಪಾರ್ಟ್ 1 ಒಂದು ಕಡೆ ಸಿಗ್ತದೆ, ನಿಮಗೆ ಪಾರ್ಟ್ 2 ಸಿಗೋದಿಲ್ಲ, ಆ ರೀತಿ ಆಗ್ತದೆ. ಸೊ ಒಂದು ವಿಡಿಯೋದಲ್ಲಿ ಕವರ್ ಮಾಡಬೇಕು. ಸ್ವಲ್ಪ ಫಾಸ್ಟ್ ಹೇಳ್ತಾ ಇದ್ದೀನಿ, ಅದಕ್ಕೆ ಸೊ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ಬಿಡ್ತದೆ, ಅರ್ಥ ಆಯ್ತಾ? ಪಾರ್ಟ್ 1ನಲ್ಲಿ ಮುಗಿಸ್ಬಿಡ್ತೀನಿ ಎಲ್ಲವನ್ನ. 27ನೇದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದು 2 ಅಂಕ. ಮೂಲಗಳು x = -2 x = 3/2 ಬರ್ತದೆ. ಸೊ ಇನ್ನು ಪ್ರಯತ್ನಿಸಿ ಪ್ರಶ್ನೆ ನೋಡ್ಕೊಳ್ಬೇಕು. ಇದು ಪ್ಲಸ್ ಪ್ರಯತ್ನಿಸಿ ಪ್ರಶ್ನೆ. ಉತ್ತರ ಕಡೆ ಕೊಟ್ಟಿದ್ದಾರೆ, ಬಿಡಿಸಿ ನೀವು ಬುಕ್ಕಲ್ಲಿ ರಫ್ಗಲ್ಲಿ ಬಿಡಿಸಿಬಿಟ್ಟು ಉತ್ತರ ನೋಡ್ಕೊಳ್ಳಿ ಆಮೇಲೆ. ನಂತರ 28ನೇದು ವರ್ಗ ಸಮೀಕರಣದ ಮೂಲ ಸ್ವಭಾವವನ್ನು ವಿವರಿಸಿತು. ಇದೇ ರೀತಿ ಎಲ್ಲ ರೀತಿ ಪ್ರಶ್ನೆ ಇರ್ತವೆ. ಮೂಲ ಸ್ವಭಾವ, ಮೂಲಗಳನ್ನು ಹೊಂದಿಲ್ಲ. ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನ ಬಿಡಿಸಿರಿ. ಪಿಕ್ಸು ಕೇಳ್ತಾರೆ 4 ಮಾರ್ಕ್ಸಿಗೆ, ಅರ್ಥ ಆಯ್ತಾ? ಅಂದರೆ ಗ್ರಾಫ್ ಬಿಡಿಸೋದು. ಇದು ತುಂಬಾ ಈಸಿ. ಟಫ್ ಕೊಡೋದಿಲ್ಲ ನಿಮಗೆ, ಟಫ್ ಏನು ಕೊಡೋದಿಲ್ಲ. ಈ ರೀತಿನೇ ಇರ್ತವೆ. ಯಾವ ರೀತಿ? x + 2y = 6 ಮತ್ತು x + y = 5. ರೇಖಾತ್ಮಕ ಜೋಡಿಯನ್ನು ನಕ್ಷೆ ವಿಧಾನ ಬಿಡಿಸಿ. ಮತ್ತು ನೋಡಿ, ಪ್ರಯತ್ನಿಸಿ ಪ್ರಶ್ನೆ ನೋಡ್ಕೊಳ್ಳಿ. 2x + y = 8. ಇದೇ ರೀತಿ ಈಸಿ ಪ್ರಶ್ನೆ ಇರ್ತವೆ, ಬಿಡಿಸ್ಬೋದು, ತಪ್ಪೇನು ಇರೋದಿಲ್ಲ. ಗ್ರಾಫ್ ನೋಡ್ಕೊಳ್ಳಿ, ಉತ್ತರ ಕೂಡ ಇದೆ. ಸೊ ಈ ರೀತಿ ಗ್ರಾಫನ್ನು ಬಿಡಿಸ್ಬೇಕು. ಓಕೆ, ಎಲ್ಲಕ್ಕೂ ಮಾರ್ಕ್ಸ್ ಇರ್ತದೆ. ನಂತರ ಸಮಾಂತರ ಶ್ರೇಣಿಯ n ಪದ ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟು. ಸೂತ್ರ ಗೊತ್ತಿರಬೇಕು. n = a + n - 1 d ಬರ್ತದೆ. ಸೂತ್ರ ಗೊತ್ತಿರಲಿ. ಕೇಳ್ತಾರೆ, ಫಿಕ್ಸ್ ಬರುವಂಥ ಪ್ರಶ್ನೆ ಅದು, 2 ಅಂಕಕ್ಕೆ ಬಂದೇ ಬರ್ತದೆ. ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಯೋದು 15 ಕೇಳ್ಬೋದು, 12 ಕೇಳ್ಬೋದು, ಕೇಳ್ತಾರೆ. ಒಟ್ಟಿನಲ್ಲಿ ನೋಡ್ಕೊಳ್ಳಿ, ಪ್ರಯತ್ನಿಸಿ ಪ್ರಶ್ನೆ ನೋಡ್ಕೊಳ್ಳಿ. 21ನೇ ಪದ ಕೇಳಿದ್ದಾರೆ ನೋಡಿ. 31 ಸಮಾಂತರ ಶ್ರೇಣಿಯ SN ಪದಗಳ ಮೊತ್ತ ವೇರಿ 2 ಮಾರ್ಕ್ಸಿಗೆ ಕೇಳ್ತಾರೆ. SN ಸೂತ್ರ ಗೊತ್ತಿರಬೇಕು. SN = n/2 ಬ್ರಾಕೆಟ್ 2a + ಬ್ರಾಕೆಟ್ n - 1 d. ನೆನಪಿಟ್ಕೊಳ್ಳಿ, 2-3 ಸಲ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಗೊತ್ತಾಗ್ತದೆ ಸೂತ್ರ. ಅಷ್ಟೊಂದು ಟಫ್ ಇರೋದಿಲ್ಲ. SN ಸೂತ್ರ ಆಗಿರ್ಬೋದು, ಸಮಾಂತರ ಶ್ರೇಣಿ ಸೂತ್ರ ಗೊತ್ತಿರಲೇಬೇಕು ನೀವು. ಸಮಾಂತರ ಶ್ರೇಣಿ ಸೂತ್ರ ತುಂಬಾ ಈಸಿ ಕೂಡ ಇವೆ, ಎಲ್ಲ ಕೂಡ ಬಿಡಿಸ್ಬೋದು, ತುಂಬಾ ಈಸಿ.
ಇನ್ನು 32 ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಕಂಡುಹಿಡಿದು 2 ಅಂಕ, ಇದು ಕೂಡ ಇಂಪಾರ್ಟೆಂಟು. ಸೊ ಎಲ್ಲವೇ ನೋಡ್ಕೊಳ್ಳಿ. ಇದೇ ರೀತಿ ರೇಖಾತ್ಮಕ ಚೂರು ನಕ್ಷೆ ವಿಧಾನ ಬಿಡಿಸಿ. ಅರ್ಥ ಆಯ್ತಾ? ಅದೇ ಪ್ರಶ್ನೆ ಇದು, ಆಗ ರಿಪೀಟ್ ಆಯಿತು. ಅರ್ಥ ಆಯ್ತಾ? ಎಲ್ಲ ಕ್ವಶನ್ ನೋಡ್ಕೊಳ್ಳಿ, ಇಲ್ಲಿರೋ ಕ್ವಶನ್ ನೋಡ್ಕೊಳ್ಳಿ, ಜೊತೆಗೆ ಮಾಡಲ್ ಕ್ವಶನ್ ನೋಡ್ಕೊಳ್ಳಿ, ಅದನ್ನು ಪಾಸ್ ಆಗ್ಬೋದು ಮತ್ತು ಸ್ಕೋರಿಂಗ್ ಕೂಡ ಮಾಡ್ಬೋದು. ನೋಡಿ ಎಲ್ಲ ಕಡೆ ಕವರ್ ಆಗಿವೆ. ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋದು, ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋದು, ಇದು ಕೂಡ ಇಂಪಾರ್ಟೆಂಟು. ದೂರ ಸೂತ್ರ ಗೊತ್ತಿರಬೇಕು. ಯಾವ ಸೂತ್ರ? x2 - x1 ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್. ಇದು ಗೊತ್ತಿದ್ದರೆ ಬಿಡಿಸ್ಬೋದು. ನಂತರ ಭಾಗ ಪ್ರಮಾಣ ಕಂಡುಹಿಡಿಯೋದು ಇಂಪಾರ್ಟೆಂಟು. m1 x2 ಇದು ಸೂತ್ರ ಗೊತ್ತಿರಬೇಕು. p(x)y ಈ ಸೂತ್ರ ಗೊತ್ತಿದ್ದರೆ ನಮಗೆ ಇದನ್ನು ಕೂಡ ಬಿಡಿಸ್ಬೋದು. ಪ್ರಯತ್ನಿಸಿ ನೋಡ್ಕೊಳ್ಳಿ. ನಂತರ ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕ್ವಾಸ್ ಆರ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಕಾಸ್ ಟೀಟಾ, ಟ್ಯಾನ್ ಟೀಟಾ ಇಂಪಾರ್ಟೆಂಟು. ಸೊ ಚಿತ್ರ ನೋಡ್ಕೊಳ್ಳಿ ಚೆನ್ನಾಗಿ, 2 ಅಂಕ ಕೇಳ್ತಾರೆ. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ವಿಡಿಯೋನ ಪಾಸ್ ಬಿಟ್ಟು ಎಲ್ಲ ಕ್ವಶನ್ ನೋಡ್ಕೊಳ್ಳಿ. ಓಕೆ, ಸೊ ಎಲ್ಲ ಕ್ವಶನ್ಸ್ ಇವೆ. ವಿಡಿಯೋನ ಪಾಸ್ ಬಿಟ್ಟು ಪ್ರತಿ ನೋಡಿ ಸರಾಸರಿ ಕಂಡುಹಿಡಿದು ಸರಾಸರಿ, ಮಧ್ಯಾಂಕ, ಬಹುಲಕ ಈ 3ರಲ್ಲಿ 2 ಕೊಡ್ತಾರೆ. 3ರಲ್ಲಿ 2 ಕೊಡ್ತಾರೆ. ಆ 2ರಲ್ಲಿ ಒಂದನ್ನು ಬರೀಬೇಕು. ಇವೆಲ್ಲ ಈಸಿ ಕ್ವಶನ್ಗಳು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ತುಂಬ ಟಫ್ ಕೇಳೋದಿಲ್ಲ. ನಿಮಗೆ ಏನು ಬಿಡಿಸೋಕೆ ಬರಬೇಕು. ಸಾಧಾರಣ ಏನಕ್ಕೆ ಮೊದಲು ಹೇಳಿದ್ನಿ, ಸ್ಟಾರ್ಟಿಂಗ್ ಹೇಳಿದ್ನಿ, ಸಾಧಾರಣ, ಮಧ್ಯಮ, ಕಠಿಣ, ಈ ರೀತಿ ಸುಲಭ, ಮಧ್ಯಮ, ಕಠಿಣ, ಸುಲಭ, ಸಾಧಾರಣ, ಕಠಿಣ ಈ ರೀತಿ ಅವರು ಡಿವೈಡ್ ಮಾಡ್ತಾರೆ. ತುಂಬ ಟಫು, ನೀವು ಬಿಡಿಸ್ಲಿಕ್ಕೆ ಆಗದೇ ಇರೋ ಪ್ರಶ್ನೆಯನ್ನು ಕೊಡೋದಿಲ್ಲ ಅವರು. ಪಾಸ್ ಆಗೋರಿಗೆ ಪಾಸಿಂಗ್ ಅಂತೂ ಕೊಡ್ತಾರೆ. ಓಕೆ, ಬಹುಲೇಖಗಳು ಕಂಡು ಹಿಡಿಯೋದು 3 ಅಂಕ. ನಿಮಗೆ ಟಫ್ ಆಗೋದು ಟೀಟಾಗಳ ಮೇಲೆ, ಟ್ಯಾನ್ ಟೀಟಾ ಕನ್ಫ್ಯೂಸ್ ಆಗ್ಬೋದು ಮತ್ತು ಸೂತ್ರ ಕನ್ಫ್ಯೂಸ್ ಆಗ್ಬೋದು. ಆದ್ದರಿಂದ ಇವಾಗಲಿಂದನೇ ಚಾನಲ್ ನೋಡ್ಕೊಂಡು ಹೋಗಿ. ಇದು ಕೇವಲ ಮತ್ತೊಮ್ಮೆ ಹೇಳ್ತಿದ್ದೀನಿ, ಪೂರೈಸಿದ ಮಾತ್ರವಲ್ಲ, ಆನ್ಲೈನ್ ಎಕ್ಸಾಮ್ ಕೂಡ ಹೆಲ್ಪ್ಫುಲ್ಲು. ಸೇವ್ ಮಾಡಿ ಇಟ್ಕೊಳ್ಳಿ. ಅದೈತೆ ಮತ್ತೊಮ್ಮೆ ಹಾಕ್ತೀನಿ, ಟ್ರೈ ಮಾಡ್ತೀನಿ, ಅಥವಾ ಇದೇ ಫೈನಲ್ ಆಗ್ಬೋದು. ಸೇವ್ ಮಾಡಿ ಇಟ್ಕೊಳ್ಳಿ. ಯಾರಾದರೂ ಫ್ರೆಂಡ್ಸ್ ಶೇರ್ ಮಾಡಿಟ್ಕೊಳ್ಳಿ. ವಿಡಿಯೋ ಸಿಗ್ತದೆ ನಿಮಗೆ ಬೇಗ. ವಾಟ್ಸಪ್ಪಲ್ಲಿ ಶೇರ್ ಮಾಡಿಟ್ಕೊಳ್ಳಿ, ಸಿಗ್ತದೆ. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ವಿಡಿಯೋನ ಪಾಸ್ ಮತ್ತು ಎಲ್ಲ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ. PDF ಬೇಕು ನಾವು ಗ್ರೂಪಲ್ಲಿ ಹಾಕ್ತೀವಿ. ಗ್ರೂಪಲ್ಲಿ ಹಾಕೋಸ್ಕರ ಹಾಕ್ಬೋದು, ಹಾಕದೇ ಇರ್ಬೋದು. ಸೊ ನೋಡೋಣ, ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಎಲ್ಲ ಕೂಡ ಈಗ ಹೇಳಿದ್ದೀನಿ, ಇನ್ನೇನು PDF ಅವಶ್ಯಕತೆ ಇಲ್ಲ ನಿಮಗೆ. ಅರ್ಥ ಆಯ್ತಾ? ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ಕವರ್ ಆಗಿದೆ ಅಂದಮೇಲೆ PDF ಬೇಕು ನಿಮಗೆ. ಸೊ ಅಷ್ಟು ಮೀರಿ ಬೇಕು ಅಂದರೆ ಗ್ರೂಪಲ್ಲಿ ಹಾಕಿರ್ತೀವಿ, ನೋಡ್ಕೋಬೋದು. ಓಕೆ, ನೆಕ್ಸ್ಟು ಎಲ್ಲ ಕೂಡ 3 ಅಂಕ ಪ್ರಶ್ನೆಗಳು ಎಲ್ಲ ಕೂಡ ಕವರ್ ಆಗಿವೆ, ನೋಡ್ಕೊಳ್ಳಿ. ಸಾಧ್ಯ ಇದ್ದರೆ ನಿಮಗೆ ಜಸ್ಟ್ ಪಾಸ್ ಆಗೋಕ್ಕೆ ಎಷ್ಟು ಬೇಕು ಅದನ್ನು ವಿಡಿಯೋ ಹಾಕ್ತೀನಿ. ಜಸ್ಟ್ ತುಂಬ ಆಯಿತು ಅಂದರೆ ಇದು ಎಷ್ಟು ಪಾಸ್ ಆಗೋ ಕ್ವಶನ್ಗಳು ಯಾವುವು ಅವನು ಕೂಡ ಹಾಕ್ತೀನಿ. ಜೊತೆಗೆ ನಿಮಗೆ ಪಾಠವಾರು ಕ್ವಶನ್ಗಳನ್ನ ಹಾಕ್ತೀನಿ, ಘಟಕವಾರು ಕ್ವಶನ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅರ್ಥ ಆಯ್ತಾ? ಘಟಕವಾರು ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡ್ತೀನಿ, ಅವನು ಕೂಡ ನೋಡ್ಕೊಳ್ಳಿ. ಘಟಕವಾರು ಅಂದರೆ ಏನು? ಈಗಾಗಲೇ ಮಹಾಲಕ್ಷ್ಮಿ ಕೊಟ್ಟಿದ್ದಾರೆ, ಅವ್ನು ಹಾಕ್ತೀನಿ, ಅವ್ನು ನೋಡ್ಕೊಳ್ಳೇಬೇಕು. ನೀವು ಮಹಾಲಕ್ಷ್ಮಿ ಕೊಟ್ಟಿದ್ದಾರೆ, ಅದೇ ರೀತಿ ಕ್ವಶನು ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮಿಗೆ ಕೊಡ್ತಾರೆ. ನಿಮಗೆ ಎದು ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಬರ್ಸು, ನಿಮಗೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ ನೋಡಿ. ನಿಮಗೆ ಸಮಾನತೆ ಆಗಿರ್ಬೋದು, ವಿಸ್ತೀರ್ಣ ಕಂಡ ಸಮಸ್ಯೆಗಳು ಎಲ್ಲ ಕೂಡ ಬರ್ತವೆ, ಎಲ್ಲ ಲೆಕ್ಕಗಳು ಬರ್ತವೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು 3 ಅಂಕ ಕ್ವಶನ್ ಕೇಳ್ತಾರೆ. ಸೂತ್ರ ಗೊತ್ತಿರಬೇಕು, ಸೂತ್ರ ಗೊತ್ತಿರೋ ಮಾತ್ರ ನಾವು ಬಿಡಿಸ್ಬೋದು ಎಲ್ಲವನ್ನ. ಓಕೆ, ಸೊ ಕೆಲವೊಂದ್ಸಲ ನಿಮಗೆ ಚಾಯ್ಸ್ ಕೂಡ ಇರ್ತವೆ. ಮಹಾಲಕ್ಷ್ಮಿ ನೋಡ್ಕೊಳ್ಳಿ, 1, 2, 3, 4 ನೋಡ್ಕೊಳ್ಳಿ, ಅರ್ಥ ಆಗ್ತದೆ. ಸೊ ತ್ರಿಕೋನಮಿತಿ ಪ್ರಸ್ತಾವನೆ ಕೂಡ ಇಂಪಾರ್ಟೆಂಟು, 3 ಅಂಕ ಕೇಳ್ತಾರೆ. ಸೊ ಎಲ್ಲ ಕಡೆವೇ ತ್ರಿಕೋನಮಿತಿ ಅನ್ವಯ ಆಗಿರ್ಬೋದು, 4 ಅಂಕ ಕೇಳ್ತಾರೆ. 4 ಅಂಕ ತ್ರಿಕೋನಮಿತಿ ಅನ್ವಯ ಮೇಲೆ ಕೇಳ್ತಾರೆ. ತ್ರಿಕೋನಮಿತಿ ಅನ್ವಯ ಮೇಲೆ ಕ್ವಶನು 4 ಮಾರ್ಕ್ಸ್ ಬಂದೇ ಬರ್ತವೆ, ನೋಡ್ಕೊಳ್ಳಿ. ಟಫ್ ಆಗ್ಬೋದು, ಟಫ್ ಆಗ್ತದೆ ಬಿಡೋಕೋಬೇಡಿ. ಸೊ ಎಲ್ಲ ಸ್ಟೆಪ್ಪಿಗೆ ಮಾರ್ಕ್ಸ್ ಆಗ್ತದೆ. ಹಾಗೆಲ್ಲ ಮಹಾಲಕ್ಷ್ಮಿ ಹೇಳಿದ್ದೀನಿ ನಿಮಗೆ, ಮಹಾಲಕ್ಷ್ಮಿ ಹೇಳುವಾಗ ಹೇಳಿದ್ದೀನಿ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಏನು ಅಂತ, ತಪ್ಪು ನೋಡ್ಕೊಳ್ಳಿ. ಸೊ ಇಷ್ಟು ಏನು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜು. ಸೊ ಪಾಸ್ ಆಗೋರು ಕೂಡ ಹೆಲ್ಪ್ಫುಲ್ಲು, ಸ್ಕೋರ್ ಆಗೋರು ಹೆಲ್ಪ್ಫುಲ್ಲು. ಸೊ ಕನ್ಫ್ಯೂಸ್ ಆಗಿರೋರಿಗೂ ಥರ ಇದು ಹೆಲ್ಪ್ಫುಲ್ಲು. ತುಂಬ ಜನ ಕನ್ಫ್ಯೂಸ್ ಕೂಡ ಆಗಿದ್ದಾರೆ, ಯಾವ ರೀತಿ ಕ್ವಶನ್ ಬರ್ತವೆ ಏನು ಅಂತ. ಸೊ ತುಂಬ ವಿತ್ ಆನ್ಸರ್ಸ್ ಇವೆ. ವಿಡಿಯೋ ಪಾಸ್ ಬಿಟ್ಟು ಎಲ್ಲ ಕವರ್ ಮಾಡ್ಕೊಳ್ಳಿ. ಇವು ಬರಲಿಲ್ಲ ಅಂದರೂ ಕೂಡ ನಮಗೆ ಮಾಡಲ್ ಕ್ವಶನ್ ಬೇಸ್ ರಿಪೀಟ್ ಆಗ್ತವೆ, ಅದು ಪ್ಲಸ್ ಇದು ನೋಡ್ಕೊಳ್ಳಿ. ಆರಾಮಿ ಪಾಸ್ ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ಫ್ರೆಂಡ್ಸ್ ಶೇರ್ ಮಾಡಿ, ಮತ್ತು ಡೌಟ್ ಇರೋ ಕಮೆಂಟ್ ಮಾಡಿ. ನಿಮಗೆ ಯಾವ ವಿಷಯಗಳು ಬೇಕು ಅವನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಪ್ಲೇಸ್ಟಲ್ಲಿ ಹಾಕಿರ್ತೀನಿ ನೋಡಿ, ಎಲ್ಲ ವಿಷಯದ್ದು ಮಹಾಲಕ್ಷ್ಮಿ ಬರ್ಸು, ಅವನು ಕೂಡ ನೋಡ್ಕೊಳ್ಳಿ.